ಇವರಿಗೆ ACL ಸ್ಪ್ರೈನ್ ಮತ್ತೆ ಪಾರ್ಷಿಯಲ್ ಟೇರ್ ಆಯಿತು ಗ್ರೇಡ್ 2. ಸೊ ಆಲ್ಮೋಸ್ಟ್ ಒಂದ್ಸರಿ ಒಂದು ಬೇಸಿಕ್ ಆರ್ಥೋಸ್ಕೋಪಿ ಆಗಿದೆ. ಬಟ್ ಅವ್ರ ಪೇಯ್ನ್ ಕಡಿಮೆ ಆಗಿತ್ತು ನಿಮಗೆ? ಅವಾಗಿಲ್ರಿ, ಸ್ವಲ್ಪ ಕಡಿಮೆ ಆಗಿತ್ತು. ಸ್ವಲ್ಪ ಅಷ್ಟೇ. ಓಕೆ. ಆಮೇಲೆ ನೀವು ಯಾವಾಗ ಇಲ್ಲಿಗೆ ಬಂದಿದ್ದು? ನಾಲ್ಕನೇ ವಿಸಿಟ್. ನೋವು ಇವಾಗ ಎಷ್ಟು ಕಡಿಮೆ ಆಗಿದೆ? ಒಂದು 70-80% ಕಡಿಮೆ ಆಗಿದೆ. ಮಡ್ಚಕ್ಕೆದೆಲ್ಲ ಹೆಂಗಿದೆ? ಮರ್ಜಾಕೆಲ್ಲ ಬರೋಬ್ಬರಿ ಆಗಿತ್ತು. ಸುಮ್ ಮೆಟ್ಲ ಏರೋ ಮುಂದೆ ಟಾಡಾಕ್ತೈತ್ರಿ. ಹಿಂಗೆ ಮರ್ಚಿ ಒಂದಿಟ್ಟು ಬಿಟ್ಕೊಂಡು ಆಗೊಂದು ಸ್ವಲ್ಪ ಓಕೆ. ಅಷ್ಟು ಬಿಟ್ರೆ ಇಲ್ಲ. ಮುಂಚೆ ಮಡ್ಚಕ್ಕೆಲ್ಲ ಬರ್ತಿರ್ಕಿಲ್ರಿ. ಆಪರೇಷನ್ ಮಾಡಿದ್ಮೇಲೆ ಬರ್ತಿರ್ಕಿಲ್ರಿ. ಆಪರೇಷನ್ ಮಾಡಿ ಮಡ್ಚಕ್ಕೆ ಬರ್ತಾರೆ. ನೋವು ಕಡಿಮೆ ಆಗಿತ್ತು ಅವಾಗ? ನೋವು ಕಡಿಮೆ ಆಗಿತ್ತು. ಎಷ್ಟು ಕಡಿಮೆ? ಸ್ವಲ್ಪ ಇಳಕಾಯ್ತು. ಅವಾಗ ಬಂದಾಗಿದ್ರೆ ಕುಂಟುದೆಲ್ಲ ಕಡಿಮೆ ಆಗಿದ್ರೆ ಮುಂಚೆ ಕುಂಟ ಇದ್ರ? ಕುಂಟುದೈತ್ರಿ ಸರ್. ಆಪರೇಷನ್ ಆದ್ರೂ ಕುಂಟಿರ್ರಿ. ಈಗ ಕುಂಟುದದ್ದು ಬಂದಾಗೈತ್ರಿ. ಪೆಟ್ರೋಲ್ಗೆ ಹತ್ತದ ಸ್ವಲ್ಪ ಅಷ್ಟೇ. 20% ಇದೆ ಅಷ್ಟೇ. ಓಕೆ. ಅವ್ರಿಗೆ ಪರಕ್ ಅನ್ಸಿದ್ರಿ ಹಾಂ. ಅಂದಟ ಅದೇ ಓಕೆ. ಅದೇ ಅದಕ್ಕೆ ಇದು ಇವತ್ತು ಇಂಜೆಕ್ಷನ್ ಕೊಟ್ಟರೆ ಇವತ್ತು 4 ಇಂಜೆಕ್ಷನ್ ಅಲ್ವಾ? ಇವತ್ತು 4 ಇಂಜೆಕ್ಷನ್ ಕೊಟ್ಟರೆ ನಿಮ್ಗೆ ಆರಾಮ ಆಗ್ತದೆ. ಅದು 20% ಹೋಗುತ್ತೆ ನೋವು. ಆಮೇಲೆ ಮತ್ತೇನು ಬರೋದು ಬೇಡ. ಒಂದು 2 ತಿಂಗಳು ಮಾತ್ರ ಕೊಟ್ಟು ತಗೊಂಡ್ಬಿಟ್ಟು ಸ್ಟಾಪ್ ಮಾಡಿ ಸಾಕು. ಓಕೆನಾ? ಇದು ಭಾಳ ಎರಡು ಸೈಡ್ ಬರ ಅದು ಸರಿ ಮಾಡೋದು. ಮೀನ್ ಇದು ಆಂಕಲ್ ಜಾಯಿಂಟ್ ಅಲ್ವಾ? ಸ್ನೇಹಿತರೆ, ಯೂಶಲಿ ACL ಸ್ಪ್ರೈನು ಅಥವಾ ಲಿಗಮೆಂಟ್ ಇಂಜುರಿ ಆದಾಗ ಅದಕ್ಕೆ ನಾವು ಕಂಪ್ಲೀಟಾಗೆ ಲೈಕ್ ಪ್ರೊಸೀಜರ್ ಮೇಲೆ ಡಿಪೆಂಡ್ ಆಗ್ತೀವಿ. ಅದಿಲ್ಲದೇ ಲೈಕ್ ಅದನ್ನು ಕಂಪ್ಲೀಟಾಗೆ ಅವಾಯ್ಡ್ ಮಾಡೋದು ಬಿಡೋದು ಸೆಕೆಂಡ್ರಿ. ಬಟ್ ಅದಿಲ್ಲದೇ ಫಸ್ಟ್ ಇದನ್ನು ನಾವು ಟ್ರೈ ಮಾಡ್ಬೋದು.